ನಿರ್ಮಾಣವಾಗಿರತಕ್ಕಂತಹ ಭವ್ಯ ರಾಮ ಮಂದಿರದ ನಿರ್ಮಾಣ ಕಾರ್ಯದಲ್ಲಿ ಕನ್ನಡಿಗರ ಸೇವೆ ಅಪಾರ. ಅಂಥ ಅನೇಕರನ್ನ ರಿಪಬ್ಲಿಕ್ ಕನ್ನಡ ಡಿಸೆಂಬರ್ ತಿಂಗಳಿನಿಂದಲೂ ಕೂಡ ನಿಮ್ಮ ಮುಂದೆ ಪರಿಚಯಿಸುವ ಕಾರ್ಯವನ್ನು ಮಾಡ್ತಾ ಇದೆ. ಈಗ ಕೂಡ ನಮ್ಮ ಜೊತೆಯಲ್ಲಿ ಮಂದಿರ ನಿರ್ಮಾಣ ಕಾರ್ಯದಲ್ಲಿ ಅದರಲ್ಲೂ ಪ್ರಮುಖವಾಗಿ ಎಲೆಕ್ಟ್ರಿಕಲ್ ವರ್ಕ್ನ ಜವಾಬ್ದಾರಿಯನ್ನು ನಿರ್ವಹಿಸಿದಂತಹ ಶಂಕರ್ ಎಲೆಕ್ಟ್ರಿಕಲ್ಸ್ ಸಂಸ್ಥೆಯ ಓನರ್ ಆದ ರಾಜೇಶ್ ಶೆಟ್ಟಿ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಮಾತನಾಡಿಸ್ತಾ ಹೋಗೋಣ. ನಮಸ್ಕಾರ. ನಮಸ್ಕಾರ. ಮೊದಲೇದಾಗಿ ನಾನು ಇಲ್ಲಿ ಯಾರೇ ಕನ್ನಡಿಗರು ಸಿಕ್ಕರೂ ಕೂಡ ರಿಪಬ್ಲಿಕ್ ಕನ್ನಡದ ಮೂಲಕ ಅಯೋಧ್ಯೆಗೆ ಸ್ವಾಗತ ಅಂತ ಹೇಳ್ತಿದ್ದೆ. ನೀವು ನಮ್ಮನ್ನು ಸ್ವಾಗತ ಮಾಡಬೇಕು, ಯಾಕಂದ್ರೆ ನಮಗಿಂತ ಹಳುಬರು ತಾವು ಇಲ್ಲಿಗೆ. ಎಷ್ಟು ವರ್ಷದಿಂದ ಇಲ್ಲಿ ನಿಮ್ಮ ಕಾರ್ಯ ಶುರುವಾಯಿತು ಅಂತ ಹೇಳಿ? ಇದು ಪ್ರಾರಂಭ ಆಗಿದ್ದು 2022 ಫೆಬ್ರವರಿ ತಿಂಗಳಲ್ಲಿ. ಸೊ ಇದನ್ನು ಟೆಂಡರ್ ಡಾಕ್ಯುಮೆಂಟ್ ಪ್ರಕಾರ ನಮ್ಮ ರಾಮ ಮಂದಿರ ಟ್ರಸ್ಟು ಹಾಗೆ TCE ಈ ಕಂಪ್ಲೀಟ್ ಜವಾಬ್ದಾರಿ TCE ಇದನ್ನು ಪ್ಲ್ಯಾನಿಂಗ್, ಡಿಸೈನಿಂಗ್, ಎಕ್ಸಿಕ್ಯೂಷನ್. ಹಾಗಾಗಿ ಟೆಂಡರ್ ಇನಿಷಿಯಲ್ ಸ್ಟೇಜನ್ನು ನಮಗೊಂದು ಆಹ್ವಾನ ಬಂದ ನಂತರ ಈ ಪಾರ್ಟಿಸಿಪೇಷನ್ ಮಾಡಿದ್ವಿ. ಪಾರ್ಟಿಸಿಪೇಷನ್ ನಂತರ ಕೊನೆಗೆ ಎಲ್ಲೋ ಒಂದು ಕಡೆ ಭಗವಂತನ ಇಚ್ಛೆ ಇತ್ತು, ಪೂರ್ವಜನ್ಮದ ಪುಣ್ಯ. ಏನಕ್ಕಾದರೆ ನಾನು ನಂಬಿ ಬಂದಿರುವ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ಅನುಗ್ರಹ ಹಾಗೆ ಮಂತ್ರಾಲಯ ಪ್ರಭುಗಳ ಅನುಗ್ರಹ ಆಶೀರ್ವಾದ ಅಂದ್ಬಿಟ್ಟು ನಾನು ಭಾವಿಸ್ತೀನಿ. ಅಲ್ಲಿ ಶುರುವಾಯಿತು ನಮ್ಮ ಒಡನಾಟ. ಅಂದರೆ ಬೆಂಗಳೂರಿಗೂ ಅಯೋಧ್ಯೆಗೂ ಸಂಬಂಧನೇ ಇಲ್ಲ ನನಗೆ, ಬಟ್ ಎಲ್ಲೋ ಒಂದು ಕಡೆ ನಮ್ಮ ಒಂದು 25ನೇ ವರ್ಷದ ಸಂಭ್ರಮದ ರಜತ ಸಂಭ್ರಮಕ್ಕೆ ಭಗವಂತ ಕೊಟ್ಟಿರೋದು ಅತಿ ದೊಡ್ಡ ನನಗೊಂದು ಶಕ್ತಿ ಇರ್ಬೋದು, ಇಲ್ಲ ಅದ್ರ ಜೊತೆಗೆ ನನಗೆಲ್ಲ ಒಂದು ಕಡೆ ಅನುಗ್ರಹ ಮಾಡಿಸಿದ್ದಾರೆ ಭಗವಂತ. ಈ ನಾನ್ ಸ್ಟಾಪ್ ಕವರೇಜ್ನ ಭಾಗವಾಗಿ ನಾನು ಅಯೋಧ್ಯೆಗೆ ಬಂದು ಮೊದಲ ಏನೋ ಇಂಟರ್ವ್ಯೂ ಅಥವಾ ಮಾತುಕತೆ ನಡೆದಿದೆ ನಿಮ್ಮ ಸಂಸ್ಥೆಯ ಉದ್ಯೋಗಿಗಳ ಜೊತೆಯಲ್ಲಿ. ಯಾವೆಲ್ಲ ರೀತಿಯಲ್ಲಿ ಕಾರ್ಯ ನಡೀತಾ ಇದೆ ಅನ್ನೋದನ್ನು ವಿವರಿಸಿದ್ರು. ನೀವು ನಮ್ಮ ಕನ್ನಡದ ವೀಕ್ಷಕರಿಗೆ ವಿವರಿಸಿ, ಬೇಸಿಕಲಿ ಮಂದಿರಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಕಾರ್ಯಗಳ ಜವಾಬ್ದಾರಿಯನ್ನು ನಿಮ್ಮ ಸಂಸ್ಥೆಗೆ ನೀಡಲಾಗಿದೆ? ನಮ್ಮ ಸಂಸ್ಥೆ ಶಂಕರ್ ಎಲೆಕ್ಟ್ರಿಕಲ್ ಸರ್ವಿಸಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್. ಇದು ಕಂಪ್ಲೀಟ್ ವಿದ್ಯುತ್ಕರಣ. ತಾತ್ಪರ್ಯ ಕಂಪ್ಲೀಟ್ ವಿದ್ಯುತ್ಕರಣ ಅಂದರೆ ನಿಮ್ಮ ಎಲೆಕ್ಟ್ರಿಕಲ್ ಲ್ಯಾಂಗ್ವೇಜ್, ನಮ್ಮ ಟೆಕ್ನಿಕಲಲ್ಲಿ ನಾವು ಹೇಳಬೇಕಂದ್ರೆ ಹೈ ಟೆನ್ಷನ್ನು, ಲೋ ಟೆನ್ಷನ್. ಹೈ ಟೆನ್ಷನ್ ಅಂದರೆ ನಮ್ಮ ಟ್ರಾನ್ಸ್ಫಾರ್ಮರು, ಜನ್ರೇಟ್ರು ಇತ್ಯಾದಿ ಇದ್ರದ್ದೆಲ್ಲ ಕಂಪ್ಲೀಟ್ ಟರ್ಮಿನೇಷನ್, ಟೆಸ್ಟಿಂಗ್, ಕ್ಯಾರಿಂಗ್ ಔಟ್ ವರ್ಕ್. ಇದರ ನಂತರ LT ಇನ್ಸ್ಟಲೇಷನ್ ಅಂದರೆ ಸಾಮಾನ್ಯವಾಗಿ ಈ ಕಂಪ್ಲೀಟ್ ಅಯೋಧ್ಯೆಯ ರಾಮ ಮಂದಿರ ನಿರ್ಮಾಣಕ್ಕೆ ಈ ಕೇಬ್ಲಿಂಗ್ ಆಸ್ಪೆಕ್ಟ್ ಅಂದರೆ ಲೋ ಟೆನ್ಷನ್ ಕೇಬಲಿಂಗ್ ಮಾಡಬೇಕು. ಕನಿಷ್ಠ ಇವತ್ತವರೆಗೂ ಒಂದು 50,000 to 60,000 ಕೇಬಲ್ ಅಂದರೆ 50 ಕಿಲೋಮೀಟರ್ ಕೇಬಲ್ನ ನಾವು ಅದನ್ನು ಇಂಟರ್ನಲ್ ಪ್ಲಸ್ ಎಕ್ಸ್ಟರ್ನಲ್ ಅದನ್ನು ಲೇ ಮಾಡಿದ್ದೀವಿ. ಅದ್ರ ಜೊತೆಗೆ ಈ ಕೇಬಲ್ ಲೇ ಮಾಡುವಾಗ ಏನಾಗುತ್ತೆ ಅಂದರೆ ಇದೆಲ್ಲ ಅಂಡರ್ಗ್ರೌಂಡ್ ಕೇಬಲ್ಲು. ಈ ಟ್ರೆಂಚಿಂಗ್ ವರ್ಕ್ ನಮ್ಮ ಒಂದು ಕಾರ್ಯನೇ. ಅದ್ರ ಜೊತೆಗೆ ಸಂಬಂಧಪಟ್ಟಿರೋದು ಈ ಟ್ರೆಂಚಿಂಗ್ದು ಈ RCC ಹ್ಯೂಮ್ ಪೈಪ್ ಬರುತ್ತೆ. ಅದಕ್ಕೆ ಬೇಕಾಗಿರೋದು ಕೇಬಲ್ ಟ್ರೇ ಅಂತೀವಿ, ಕೇಬಲ್ ರೇಸ್ವೇ ಅಂತೀವಿ, ERP ಅಂತೀವಿ. ಇದೆಲ್ಲ ಕನಿಷ್ಠ ಒಂದು 10 to 20 ಕಿಲೋಮೀಟ್ರ್ ಮಾಡಬೇಕಾಗಿರೋ ಕೆಲಸ ಕಾರ್ಯ. ಅಷ್ಟು ಸುಲಭವಾದ ಕೆಲಸ ಅಲ್ಲ. ಏನಕ್ಕೆ ನಮಗೆ ರಾಮ ಮಂದಿರ ಟ್ರಸ್ಟ್ ಅವರು ಈ ಹಂತಂತಿಗೆ ಮೈಲ್ ಸ್ಟೋನ್ ಅಂದ್ಬಿಟ್ಟು ಹೇಳಿದರು. ಮೊದಲನೇ ಮೈಲ್ ಸ್ಟೋನು ನಮಗೆ ಗರ್ಭಗುಡಿ ಪರ್ಕೋಟ. ಅದು 2023 ಡಿಸೆಂಬರಲ್ಲಿ ಮುಗಿಸ್ಕೊಡ್ಬೇಕನ್ಬಿಟ್ಟು ನಮಗೊಂದು ಸ್ಟಾರ್ಟಿಂಗ್ ಕಾಂಟ್ರಾಕ್ಟ್ ಸಂಬಂಧ ಇರೋ ಟೈಮಲ್ಲಿ ನಮಗೆ ಅದನ್ನು ಮಾತಾಡಿದರು. ಅದ್ರ ತಕ್ಕವಾಗಿ ನಾವು ಇವತ್ತಿಗೆ ಒಂದು 60% ಕೆಲಸ ಆಗಿದೆ. ನಮ್ಮ ಕಂಪ್ಲೀಟ್ ಎಲೆಕ್ಟ್ರಿಕಲ್ ಡಿಸ್ಟ್ರಿಬ್ಯೂಷನ್ ಅಂದ ನಂತರ ತಾತ್ಪರ್ಯ ಅದರಲ್ಲಿ ಪವರ್ ವೈರಿಂಗ್ ಇರುತ್ತೆ, ಲೈಟಿಂಗ್ ವೈರಿಂಗ್ ಇರುತ್ತೆ, ರಾ ಪವರ್ ವೈರಿಂಗ್ ಇರುತ್ತೆ, ಹಾಗೆ ಇತ್ಯಾದಿ. ಅವರ ಕಾಂಪ್ಲೆಕ್ಸಲ್ಲಿ ಬರಬೇಕಾಗಿರೋದು ಎಲ್ಲ ಸಾಮಾನ್ಯವಾಗಿ ಈಗ ಬರೀ ಮಂದಿರ ಅಂದ್ಬಿಟ್ಟು ನಾವು ಹೇಳೋಕ್ಕೆ ಹೋಗಲ್ಲ. ಮಂದಿರ ಜೊತೆಗೆ ಈ ಸ್ಕ್ಯಾನಿಂಗ್ ಅಂದ್ಬಿಟ್ಟು ಬರುತ್ತೆ. ಸ್ಟಾರ್ಟಿಂಗ್ ಫಸ್ಟ್ ಪಾಯಿಂಟ್ ಯಾರೋ ಒಂದು ಭಕ್ತಾದಿಗಳು ಬಂದರೆ ಅದ ನಂತರ ನೆಕ್ಸ್ಟ್ ನಿಮಗೆ ಈ ಕೊಠಡಿ ಉಳ್ಕೊಳ್ಳೋಕ್ಕೆ PFC ಅಂತೀವಿ. ಅದರ ನಂತರ STP, ಫೈರ್ ಪ್ಯಾನಲ್ಲು, HT ಪ್ಯಾನಲ್ಲು, ಎಲೆಕ್ಟ್ರಿಕಲ್ ರೂಮು ಇತ್ಯಾದಿ ಇದನ್ನೆಲ್ಲ ಮಾಡೋ ಒಂದು ಸಂದರ್ಭ ಭಗವಂತ ನಮಗೆ ಕೊಟ್ಟಿರೋದು ಸೌಭಾಗ್ಯ ಅಂದ್ಬಿಟ್ಟು. ನೀವು ಮೊದಲ ದಿನ ಅಯೋಧ್ಯೆ ಕಾಲಿಟ್ಟಾಗ ಹೇಗಿತ್ತು ಅಯೋಧ್ಯೆ, ಈಗ ಹೇಗೆ ಬದಲಾಗಿದೆ ಅಂತ ಹೇಳಿ, ಕೇವಲ ನಿಮ್ಮ ಕಾರ್ಯಕ್ಕೆ ಸಂಬಂಧಪಟ್ಟ ಹಾಗಿಲ್ಲ, ಇಲ್ಲಿ ಬೇರೆ ವಿಚಾರದಲ್ಲೂ ಕೂಡ ಅಭಿವೃದ್ಧಿ ಸಾಕಷ್ಟು ಆಗಿದೆ ಅನ್ನೋ ಮಾತಿದೆ. ಅದು ಕಣ್ಣಾರೆ ನೋಡಲಿಕ್ಕೂ ಕೂಡ ಸಿಗ್ತಾ ಇದೆ. ನಿಮ್ಮ ಅನುಭವದಲ್ಲಿ ಹೇಳೋದು? ವಿಶೇಷವಾಗಿ ನಾವು ಪ್ರಾರಂಭ ದಿನ ಇಲ್ಲಿ ಬಂದಿರೋ ಟೈಮಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಇಷ್ಟು ಮಟ್ಟಿಗೆ ಡೆವಲಪ್ಮೆಂಟ್ ನಾವಂತೂ ಎಲ್ಲೂ ನೋಡಿರಲಿಲ್ಲ. ಏನಕ್ಕೆ ಈ ಒಂದು ಡೆವಲಪ್ಮೆಂಟ್ ಅನ್ನುವಾಗ ಈ ರಸ್ತೆ ಒಂದು ಆಕರಣ ನೀವು ನೋಡಿದ್ರೆ ಒಂದು 25 ಅಡಿ ಮೇಲೆ ಎಲ್ಲೂ ಇಲ್ಲ. ನಿಮಗೆ ಒನ್ ವೇ ಥರ ಯಾವುದಾದ್ರು ಒಂದು ಕಾರ್ ಒಂದು ಕಡೆ ಹೋಯ್ತಂದರೆ ಇನ್ನೊಂದು ಕಡೆ ಕಾರ್ ಬರೋದಂದರೆ ತುಂಬ ಅಪರೂಪ. ಇವತ್ತಿಗೆ ನೀವು ನೋಡಿದ್ರೆ ಒಂದು 6 ತಿಂಗಳು 1 ವರ್ಷದಿಂದ ಕಂಪ್ಲೀಟ್ ಈ ಅಯೋಧ್ಯೆನ ಈ ಡೆಮಾಲಿಷನ್ ಅಂದ್ಬಿಟ್ಟು ನಾವು ಹೇಳ್ಬೋದು. ಅಂದರೆ ಕಂಪ್ಲೀಟ್ ಸಿಟಿನ ಒಂದು ವಿಭಿನ್ನವಾಗಿ ಬರೋ ಮಾಡೆಲ್ ನೆಕ್ಸ್ಟ್ ಫ್ಯೂಚರಲ್ಲಿ ನಮ್ಮ ಒಂದು ದಿಕ್ಕು ಯಾವ ಮಟ್ಟಿಗಿದೆ ಅಂದ್ಬಿಟ್ಟು UP ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಇದ್ರ ಬಗ್ಗೆ ತುಂಬ ಆಲೋಚನೆ ಮಾಡಿ ಎಲ್ಲೋ ಈ ಬರೋ ದಿನಗಳಲ್ಲಿ ಭಕ್ತಾದಿಗಳಿಗೆ ಅನುಕೂಲ ಆಗಬೇಕನ್ಬಿಟ್ಟು ಮಾಡಿದ್ದಾರೆ. ಇವತ್ತಿಗೆ ನಾವು ನೋಡ್ತಾ ಇರೋದು ಈ ಅಯೋಧ್ಯೆ ಇಷ್ಟು ಮಟ್ಟಿಗೆ ಡೆವಲಪ್ಮೆಂಟ್ ಆಗಿದೆ ಅಂದ್ಬಿಟ್ಟು ಅದು ಇಷ್ಟು ಸಮಯ ತೊಗೊಂಡಿಲ್ಲ. ಆಲ್ಮೋಸ್ಟ್ ನನಗೆ ಗೊತ್ತಿರೋ ಪ್ರಕಾರ ಒಂದು ವರ್ಷ 1.5 ವರ್ಷ ಇರ್ಬೋದು. ಏನಕ್ಕೆ ಪ್ರತಿ 2 ತಿಂಗಳಿಗೆ ನಾವು ಟ್ರಾವೆಲ್ ಮಾಡ್ತೀವಿ. ಏನಕ್ಕೆ ಅವತ್ತಿನ ಸಂದರ್ಭ ಏರ್ಪೋರ್ಟ್ ಇರಲಿಲ್ಲ.
ನಾವು ಬರಬೇಕಂದ್ರೆ ಲಕ್ನೋ ಮುಖಾಂತರನೇ ಬರಬೇಕು. ಲಕ್ನೋಯಿಂದ ಅಯೋಧ್ಯೆ ಬರಬೇಕಾದ್ರೆ ಕನಿಷ್ಠ 3 ಗಂಟೆ ಬೇಕಾಗುತ್ತೆ. 3 ಗಂಟೆ ಬಂದ ನಂತರ ಇಲ್ಲೆಲ್ಲ ಅಷ್ಟು ವ್ಯವಸ್ಥೆ ಇರಲಿಲ್ಲ. ಈಗ ನಮ್ಮ ಮಕ್ಕಳು ಇಲ್ಲಿ ಕನಿಷ್ಠ ಒಂದು 300 ಜನ ಮಕ್ಕಳು ಕೆಲಸ ಮಾಡ್ತಾರೆ. ಅವ್ರಿಗೆ ಉಳ್ಕೊಳ್ಳೋದೊಂದು ವ್ಯವಸ್ಥೆ ಡೆವಲಪ್ಮೆಂಟ್ ಎಲ್ಲೂ ಇಲ್ಲ. ಏನಕ್ಕೆ ರೂಮ್ ಅಂತೂ ಕನಿಷ್ಠ ನನಗೆ ಗೊತ್ತಿರೋ ಪ್ರಕಾರ ಒಂದು 500-600 ರೂಮ್ ಸಿಗೋದು ತುಂಬ ಅಪರೂಪ ಅಯೋಧ್ಯೆಯಲ್ಲಿ ಇವತ್ತಿಗೆ. ಹಾಗಾಗಿ ಇವತ್ತಿಗೆ ಡೆವಲಪ್ಮೆಂಟ್ ಮಾಡ್ತಿರೋದು ರೀತಿ ನೋಡಿದ್ರೆ ಮುಂದಿನ ಪೀಳಿಗೆ ಇದೊಂದು ಎಲ್ಲೊಂದು ಕಡೆ ಮಾರ್ಗದರ್ಶನ ನಮ್ಮ ಕೇಂದ್ರ ಸರ್ಕಾರನೂ ಹಾಗೆ UP ಸರ್ಕಾರ ಮಾಡಿರೋದು ಅದು ಯಾವತ್ತೂ ಕಮ್ಮಿನೇ. ಕಡೆದಾಗಿ ಕರ್ನಾಟಕಕ್ಕೂ ಹಾಗೆ ರಾಮನ ಈ ಒಂದು ಭವ್ಯ ಮಂದಿರಕ್ಕೂ ಎಷ್ಟರ ಮಟ್ಟಿಗೆ ಸಂಬಂಧ ಅಂದರೆ ಅಡಿಪಾಯದಲ್ಲಿ ಇರ್ತಕ್ಕಂತಹ ಗ್ರನೈಟ್ ನಮ್ಮದು. ಆ ಇಡೀ ಮಂದಿರದಲ್ಲಿ ರಾರಾಜಿಸುವ ರಾಮಲಲ್ಲನ ಮೂರ್ತಿ ನಮ್ಮಿಂದ ಅಂದರೆ ಕರ್ನಾಟಕದಿಂದ ಬಂದ ಶಿಲೆ ಕೆತ್ತಿದ್ದು ಕೂಡ ನಮ್ಮ ಶಿಲ್ಪಿ. ಹಾಗೆ ಇಡೀ ಮಂದಿರವನ್ನು ಬೆಳಕಾಗಿಸ್ತಾ ಇರೋದು ನಿಮ್ಮ ಸಂಸ್ಥೆ, ನಮ್ಮ ಕರ್ನಾಟಕದ ಹೆಮ್ಮೆಯ ಸಂಸ್ಥೆ. ಕರ್ನಾಟಕದ ಹಾಗೆ ಅಯೋಧ್ಯೆಯ ಸಂಬಂಧದ ಬಗ್ಗೆ ಖಂಡಿತ ಏನಕ್ಕೆ ಇವತ್ತಿಗೆ ರಾಮ ಮಂದಿರ ನಿರ್ಮಾಣಕ್ಕೆ ಕರ್ನಾಟಕದ ಕೊಡುಗೆ ಹಲವು ಇದೆ. ಬರೀ 1-2 ಅಂದ್ಬಿಟ್ಟು ನಾನು ಹೇಳೋಕ್ಕೆ ಹೋಗಲ್ಲ. ತಾವು ಹೇಳಿದಾಗೆ ಈ ಗ್ರನೈಟ್ ಇರ್ಬೋದು, ಹಾಗೆ ನಮ್ಮ ಅರುಣ್ ಯೋಗಿರಾಜ್ ಶಿಲ್ಪಿಯ ಕೆತ್ತನೆ ಇರ್ಬೋದು, ಅದ್ರ ಜೊತೆಗೆ ಅಂದರೆ ಬಾಕ್ಲಿನ ಕೆಲವು ಕೆತ್ತನೆಗಳೆಲ್ಲ ಮಾಡಿರೋ ಶಿಲ್ಪಿಗಳಿರ್ಬೋದು, ವಿದ್ಯುತ್ಕರಣ ಅಂದ್ಬಿಟ್ಟು ನಾನು ಅದನ್ನು ಹೆಮ್ಮೆಯಿಂದ ಹೇಳ್ಬೋದು. ಹಾಗಾಗಿ ಸುಮಾರು ಕನ್ನಡಿಗರ ಕೊಡುಗೆ ನನಗೆ ಗೊತ್ತಿರೋ ಪ್ರಕಾರ ಒಂದು 60% ಇವತ್ತಿಗೆ ನಾವು ಎಲ್ಲಿ ಈ ಒಂದು ಯೋಜನೆಗೆ ಕೈ ಜೋಡಿಸಿದ್ದೀವಿ, ಆಲ್ಮೋಸ್ಟ್ ಒಂದು 50-60% ಕರ್ನಾಟಕದ ಕೊಡುಗೆ, ಕನ್ನಡಿಗರ ಕೊಡುಗೆ ಅಂದ್ಬಿಟ್ಟು ನಾನು ಹೇಳಕ್ಕೆ ತುಂಬ ಇಷ್ಟಪಡ್ತೀನಿ. ಏನು ಹೇಳ್ತೀರಿ ನಮ್ಮ ರಿಪಬ್ಲಿಕ್ ಕನ್ನಡದ ವೀಕ್ಷಕರಿಗೆ? ನಾವಂತೂ ನಾನ್ ಸ್ಟಾಪ್ ಲೈವ್ ಕವರೇಜ್ನಲ್ಲಿ ಅಯೋಧ್ಯೆಯ ಮೂಲೆ ಮೂಲೆಯನ್ನು ತೋರಿಸ್ತಾ ಇದ್ದೀವಿ. ರಾಮೋತ್ಸವದ ಚಿಕ್ಕ ಪುಟ್ಟ ಸಂಗತಿಯಿಂದ ದೊಡ್ಡ ದೊಡ್ಡ ಉತ್ಸವದವರೆಗೂ ತೋರಿಸ್ತಾ ಇದ್ದೀವಿ. ನಮ್ಮ ಮುಖಾಂತರ ಏನು ಹೇಳಲಿಕ್ಕೆ ಇಷ್ಟಪಡ್ತೀವಿ? ಒಂದಂತೂ ಸತ್ಯ, ನಾವೆಲ್ಲ ತುಂಬ ಅದೃಷ್ಟಶಾಲಿ. ಏನಕ್ಕೆ ಪೂರ್ವಜರು ಇದರ ಬಗ್ಗೆ ಕೇಳಿದ್ದಾರೆ, ಬಟ್ ಎಲ್ಲೋ ಒಂದು ಕಡೆ ಅವ್ರಿಗೆ ಅದೃಷ್ಟ ಇಲ್ಲ ಅಂದ್ಬಿಟ್ಟು ನಾನು ಭಾವಿಸ್ಕೊಂಡೆ. ಏನಕ್ಕೆ ಇವತ್ತಿಗೆ ನಾವು ಈ ಇತಿಹಾಸ ಕೇಳ್ಕೊಂಡು ಬಂದ್ವಿ. ಎಲ್ಲ ಒಂದು ಕಡೆ ಕನಸಾಗಿತ್ತು ರಾಮ ಮಂದಿರ, ಬಟ್ ಅದು ಇವತ್ತು ನನಸು. ಆಮೇಲೆ ನೆಕ್ಸ್ಟ್ ಇದು ಒಂದು ಹಿಸ್ಟ್ರಿ, ಇನ್ನೇನಿದ್ರು ಇತಿಹಾಸ. ನಾಳೆ ಒಂದು ಶತಮಾನದ ಒಂದು ದಿನ ಅದೊಂಥರ ನಮಗೆ ಈ ಸ್ವಾತಂತ್ರ್ಯ ದಿನಾಚರಣೆ ಬಂದ ನಂತರ ಯಾವ ಥರ ನಾವು ಸಂಭ್ರಮ ಮಾಡಿದ್ದೀವಿ, ಅದೇ ರೀತಿಯಲ್ಲಿನ ನೆಕ್ಸ್ಟ್ ಪೀಳಿಗೆ ಎಲ್ಲೋ ಒಂದು ಕಡೆ ಇಷ್ಟು ದಿನ ರಾಮಲಲ್ಲನಿಗೆ ಎಲ್ಲೋ ವಿರಾಜಮಾನ ಆಗ ಒಂದು ಸ್ಥಾಪಿತವಾದ ಜಾಗ ಇರಲಿಲ್ಲ. ಆದರೆ ಇವತ್ತಿಗೆ ಆಗಿರೋದು ನಮ್ಮೆಲ್ಲರ ಅದೃಷ್ಟ. ಅದರಲ್ಲೂ ವಿಶೇಷವಾಗಿ ನಾವೆಲ್ಲ ಪುಣ್ಯವಂತರು. ಏನಕ್ಕೆ ಭಗವಂತನ ನೋಡೋ ಒಂದು ಸೌಭಾಗ್ಯ ನಮಗೆ ಕರುಣಿಸಿದ್ದಾನೆ. ಇದರಿಂದ ತುಂಬ ಸಂತೋಷ. ಇದನ್ನು ವರ್ಣನೆ ಮಾಡೋದು ತುಂಬ ಕಮ್ಮಿನೇ ಅಂದ್ಬಿಟ್ಟು ಹೇಳ್ಬೋದು ನಾನು. ಐನೋ ಸರ್, ಕಡೆ ಪ್ರಶ್ನೆ ಅಂತ 2 ಪ್ರಶ್ನೆ ಕೇಳ್ಬಿಟ್ಟೆ. ನಿಜವಾಗ್ಲೂ ಕಡೆ ಪ್ರಶ್ನೆ. ನಾವು ಯಾರು ಕೂಡ ಇನ್ನೂ ಒಳಗೆ ಹೋಗಿ ನೋಡಿಲ್ಲ. ಅಲ್ಲಿಂದ ಲಭ್ಯವಾಗಿರೋ ಫೋಟೋ ವಿಡಿಯೋಗಳನ್ನು ನೋಡಿದ್ವಿ. ನೀವು ಪ್ರತಿನಿತ್ಯ ಓಡಾಡ್ತಿದ್ದೀರಿ. ಹೇಗಿದೆ ಮಂದಿರ? ನೀವು ನೋಡಿದ ಹಾಗೆ ಹೇಗಿದೆ ರಾಮಲಲ್ಲನ ವಿಗ್ರಹ? ನೋಡಿ, ಕೆಲವು ಟೈಮಲ್ಲಿ ಕನಸು ಅಂತೀವಿ. ಯಾವ ಮಟ್ಟಿಗೆ ಕನಸು ನಾವು ಕಾಣ್ತೀವಿ ಅಂದರೆ ಯಾವ ರೀತಿಯಲ್ಲಿ ವರ್ಣನೆ ಮಾಡ್ಬೋದು ಅಂದರೆ ಇವತ್ತಿಗೆ ಆ ನಿರ್ಮಾಣ ಮಾಡಿರೋದು ಒಂದು ಭಗವಂತನ ರೂಪ. ಇವತ್ತು ನೀವು ನೋಡೋಕೆ ಹೋಗ್ಬೇಕಾದ್ರೆ ದೇವಸ್ಥಾನದಲ್ಲಿ ಇವತ್ತು ಕಂಪ್ಲೀಟ್ ಹೂವಿನ ಅಲಂಕಾರ. ಹೂವು ನನಗೆ ಗೊತ್ತಿರೋ ಪ್ರಕಾರ ಆಲ್ಮೋಸ್ಟ್ ಒಂದು 70% ದೇವಸ್ಥಾನನ ಕಂಪ್ಲೀಟ್ ಕವರ್ ಮಾಡಾಗಿದೆ. ಅದನ್ನು ನೀವು ನೋಡಬೇಕಂದ್ರೂ 2 ಕಣ್ಣು ಸಾಕಲ್ಲ. ಏನಕ್ಕೆ ಇದೆಲ್ಲ ಒಂದು ಕಡೆ ಈ ಸ್ವರ್ಗ ಲೋಕಕ್ಕೆ ನಾವು ಹೋಗೋ ಒಂದು ಪ್ರವೇಶ ಹೇಗಿರಬೇಕು ಅಂದ್ಬಿಟ್ಟು ನಾವು ಅದನ್ನು ಆಲೋಚನೆ ಮಾಡ್ತೀವಿ. ಅದೇ ಪ್ರಕಾರ ಇವತ್ತಿಗೆ ಈ ಭವ್ಯ ರಾಮ ಮಂದಿರ ನೋಡೋ ಒಂದು ಸೌಭಾಗ್ಯ ನಮಗೆ ಸಿಕ್ಕಿದೆ. ನಿಮ್ಮೆಲ್ಲರಿಗೂ ಸಿಗಬೇಕು. ಬರೋ ಭಕ್ತಾದಿಗಳಿಗೆಲ್ಲರಿಗೂ ಖಂಡಿತವಾಗಿ ಇದೊಂದು ಆಕರ್ಷಣೆ. ಆಮೇಲೆ ನಿಮಗೂ ಕುತೂಹಲ ಇದ್ದೇ ಇರುತ್ತೆ. ಖಂಡಿತವಾಗಿ ಇವತ್ತಿಗೆ ರಾಮ ಮಂದಿರ ನಿರ್ಮಾಣ ಮಾಡಿರೋದು ಅದು ಯಾವತ್ತೂ ನಾವು ಅದನ್ನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ತುಂಬ ತುಂಬ ಸಂತೋಷ ಆಗಿದೆ. ಧನ್ಯವಾದ ಸರ್. ಅಲ್ಲಿಂದ ಇಲ್ಲಿಗೆ ಬಂದು ರಾಮ ಮಂದಿರ ನಿರ್ಮಾಣದಲ್ಲಿ ನಿಮ್ಮ ಸೇವೆ ಕೂಡ ಇದೆ. ಹೀಗಾಗಿ ಇಡೀ ಕರ್ನಾಟಕದ ಪರವಾಗಿ ನಮ್ಮ ತಂಡದ ಕಡೆಯಿಂದ ಧನ್ಯವಾದ ನಿಮಗೆ. ಹಾಗೆ ನಮ್ಮ ಜೊತೆ ಮಾತನಾಡಿದ್ದಕ್ಕೂ ಕೂಡ ಧನ್ಯವಾದ. ನಮಸ್ಕಾರ. ಜೈ ಶ್ರೀರಾಮ್.